ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ತಾಲೂಕು ಕಚೇರಿಯಲ್ಲಿ ಶ್ರೀ ಶಿವಶರಣ ಮಡಿವಾಳ ಮಾಚಿದೇವ ಸವಿತಾ ಮಹರ್ಷಿ ಕಾಯಕ ಶರಣರಾದ ಮಾದರ ಚೆನ್ನಯ್ಯ, ಮಾದರ ಧೂಳಯ್ಯ, ಡೋಹರ ಕಕ್ಕಯ್ಯ, ಸಮಗಾರ್ ಹರಳಯ್ಯ ಹಾಗೂ ಉರಿಲಿಂಗ ಪೆದ್ದಿ ಅವರ ಜಯಂತಿಯ ಪೂರ್ವಭಾವಿ ಸಭೆ ಗ್ರೇಡ್ 2 ತಹಸೀಲ್ದಾರ್ ಸತ್ಯಮ್ಮ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಭೆಯಲ್ಲಿ ಜಯಂತಿಗಳ ಆಚರಣೆಯ ಬಗ್ಗೆ ಉಪಸ್ಥಿತರಿದ್ದ ಸಮುದಾಯಗಳ ಮುಖಂಡರ ಸಲಹೆಗಳನ್ನು ಕೇಳಲಾಗಿದೆ. ಅವರೇನೋ ಸಮಾಜಕ್ಕೆ ಬಿಡುಗಡೆ ಮಾಡಿ ಹೋಗಿದ್ದಾರೆ. ನಾವು ಆ ಕಾಲದಲ್ಲಿ ಕಟ್ಟಲಿಲ್ಲ. ಒಂದು ಸೆಲೆಬ್ರೇಟ್ ಮಾಡೋದ್ರ ಮುಖಾಂತರ ವಿಚಾರಗಳ ಪ್ರಕಾರದ ಮುಖಾಂತರ ಒಂದು ನೋಟಿಫಿಕೇಶನ್ ಇರಲ್ಲ, ಏನಿರಲ್ಲ ಮೇಡಮ್. ಇದಕ್ಕೊಂದು ಅರ್ಥ ಬೇಕಾ ಮೇಡಮ್? ಕಳೆದ ಬಾರಿನೂ 5 ವರ್ಷಗಳಿಂದ ಇದನ್ನೇ ಕಂಪ್ಲೇಂಟ್ ಮಾಡ್ತಾರೆ ಇದೆ ಮೇಡಮ್. ನಾವು ದಯವಿಟ್ಟು ನಾವೇನು ಕೇಳ್ತೀವಿ ಮೇಡಮ್, ನಮಗೆ ಒನ್ ಡೇ ಬಿಫೋರ್ ನಮಗೆ ಇನ್ಫಾರ್ಮ್ ಮಾಡಿ. ನೀವು ಸಾಯಂಕಾಲ 7:30 ಫೋನ್ ಮಾಡಿಬಿಟ್ಟು ಬೆಳಗ್ಗೆ 11 ಗಂಟೆ ಮೀಟಿಂಗ್ ಇದೆ, ನಿಮ್ಮ ಎಲ್ಲ ಸಿದ್ಧತೆ ಮಾಡ್ಕೊಂಡು ಬರಬೇಕು, ನಿಮ್ಮ ಮನೆಗೆ ಬಂದು ಅವೆಲ್ಲ ಏನು ಇದೆಲ್ಲ ಒಂದು ಅರ್ಥ ಇದೆ ಮೇಡಮ್. ಇದಕ್ಕೆ ಕೇಳ್ತಾರೆ ನಾನು ಪ್ರತಿ ಸಲ ಇದ್ದೇನೆ ಮೇಡಮ್, ಪ್ರತಿ ಸಲ ಇದ್ದೀನಿ. ಕನಿಷ್ಠ ಒಂದು 2-3 ದಿವಸ ನಮಗೆ ಬಿಫೋರ್ ಹೇಳ್ರಿ. ನಾವೆಲ್ಲ ಬಡ ಜನ ಅಂತ ಮೇಡಮ್, ನಮಗೆಲ್ಲ ಕೆಲವೊಂದು ಪೂರ್ವ ಸಿದ್ಧತೆ ಇರ್ತಾರೆ ಮೇಡಮ್. ಈಗ 4-5 ದಿವಸ ಜಯಂತಿ ಮಾಡ್ಬೇಕು ಅಂತ ಇರ್ತಾರೆ ನಮಗೆ. 5 ದಿವಸ ಜಯಂತಿಯಲ್ಲಿ ನಾವು ಪಾಂಪ್ಲೆಟ್ಸ್ ಹೆಂಗೆ ಹಚ್ಚಬೇಕು, ಅಧಿಕಾರಿಗಳು ಯಾವ ಥರ ನೆನಪು ಮಾಡೋದು ನಮಗೆ. ನೀವು ತಾಲೂಕು ಆಡಳಿತ ವತಿಯಿಂದ ನೀವು ಜಯಂತಿ ಮಾಡೋದು ಕೂಡ ಪಾಂಪ್ಲೆಟ್ಸ್ ಕೊಡ್ತಿರಲಿಲ್ಲ ಮೇಡಮ್. ನಾವು ಅಧಿಕಾರಿಗಳನ್ನ ಯಾವ ಥರ ಇನ್ವೆಂಟ್ ಮಾಡಬೇಕು, ಆಮೇಲೆ ರಾಜಕೀಯ ವ್ಯಕ್ತಿಗಳನ್ನ ಯಾವ ಥರ ಬರೀ 2-3 ದಿವಸ ಮುಂಚೆ ನಮ್ಗೆ ಹೇಳಿದ್ರೆ ಜಯಂತಿಗೆ ಅರ್ಥ ಯಾವ ರೀತಿ ನಿಮ್ಗೆ ಕಲ್ಪಿಸೋಕೆ ಅರ್ಥ ಆಗ್ತಿಲ್ಲ ಮೇಡಮ್. ಅದು ನಿಮ್ಮ ಆಫೀಸಲ್ಲಿ ಯಾರು ಮಾಡಿದೆ ಸರ್? ನಾನೇ ಖುದ್ದು ಹಿಂಗೆ ಮಾಡಿದ್ದು ತೋರಿಸ್ಲ ಯಾವ ತೋರಿಸಿಲ್ಲ ಬರ್ತಾನೆ ಅಂತಂದಿರಿ ಸರ್. ನಿಮಗೆ ಆಯ್ತು ನಿಮಗೆ ಪೂರ್ವ ಅದು ಸರ್ ಬೇಡ ಅವ್ರು 3 ಗಂಟೆ ನಮಗೆ ರಿಕ್ವೆಸ್ಟ್ ಮಾಡಿ ನಾನು ಹೇಳ್ತೀನಿ ಮೇಡಮ್, ಆ ಥರ ಬೇಡ, ಯಾವ್ದಾದ್ರು ಒಂದು ಅಕೌಂಟಿಗೆ ಕನ್ಸಿಡರ್ ಮಾಡಿ ದಯವಿಟ್ಟು ಅದನ್ನು ಮಾಡಿಕೊಡಿ ನಿಮಗೆ ಪಾಸಿಬಲ್ ಆದರೆ. ಈಗ ನಾವು ಒಂದು ಅಂಗಡಿಗೆ ಒಂದೊಂದು ಕಡೆ ಹೋಗ್ಬೇಕಾದ್ರೆ 3 ಬಿಲ್ನ 3 ಅಂಗಡಿ ತಗೋಬೇಕು. ಅದನ್ನು ಒಂದೇ ಒಂದು ಯಾವುದೋ ಒಂದು ಅಂಗಡಿ ಇದಕ್ಕೆ ಮಾಡಿಕೊಡ್ರಿ, ಪಾಸಿಬಲ್ ಮಾಡಿಕೊಡ್ರಿ, ನಮಗೆ ಸಹ ಅನುಕೂಲ ಆಗುತ್ತೆ ಮೇಡಮ್. ಅಷ್ಟೇ ಇರೋದ್ರಿಂದ ನಾವು ತಾಲೂಕೆಲ್ಲ ಸೇರಿ ಜಯಂತಿ ಮಾಡೋಣ. ನಮಗೆ ಈ 5 ಡೇಸಲ್ಲಿ ನಮಗೆ ಅದ್ದೂರಿ ಮಾಡೋಕ್ಕಂತ ಆಗಲ್ಲ ಮೇಡಮ್ ನಮಗೆ. ಸೊ ಸಿಂಪಲಾಗಿ ಮಾಡಿರಿ ಮೇಡಮ್, ನಾವು ಬರ್ತೀವಿ ಮೇಡಮ್. ಆಮೇಲೆ ಮೇಡಮ್ ಬಿಲ್ ಹೇಳಿದ್ರು ನಮಗೆ, 30 ಸಾವಿರ ಬಿಲ್ ಕೇಳಿದ್ರು ನಮಗೆ. ಅದು ಹೆಂಗಾಗಿದೆ ನಮಗೆ 3 ಬಿಲ್ ತೊಗೊಂಬರ್ತಾರೆ, 20,000 3 ಬಿಲ್ ತೊಗೊಂಬರ್ತಾರೆ. ನಾವು ಬಿಲ್ ಸಲುವಾಗಿ ನಾವು ಎಲ್ಲ ಕಡೆ ಅಡ್ಡಾಡಿದ್ವಿ ಮೇಡಮ್. ಇವ್ರ ಪ್ರೊಸೆಸ್ ಹೆಂಗಿದೆ, ಇವರ ಜಯಂತಿಯ ಪೂರ್ವಸಿದ್ಧ ಸಭೆಯನ್ನು ತಾಲೂಕು ಮಟ್ಟ ಅಧಿಕಾರಿಗಳು, ಸಮಾಜದ ಮುಖಂಡರು, ಪತ್ರಿಕಾ ಮಾಧ್ಯಮದ ಸಭೆಗೆ ಹಾಜರಿದ್ದರು. ಸದರಿ ಸಭೆಗೆ ಹಾಜರಾದ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಸಮಾಜದ ಮುಖಂಡರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಮಾನ್ಯ ತಹಸೀಲ್ದಾರ್ ಗ್ರೇಡ್ 2 ಅವರು ಸ್ವಾಗತ ಕೋರಿದರು. ದಿನಾಂಕ 1/1/2025 ಸರಳವಾಗಿ ಮತ್ತು ಸಾಂಕೇತಿಕವಾಗಿ ಆಚರಿಸುವ ಮೂಲಕ ಅವರ ಆದರ್ಶಗಳನ್ನು, ಸಾಮಾಜಿಕ ಚಿಂತನೆಗಳನ್ನು ಸಮಾಜದ ಒಳಿತಿಗಾಗಿ ಈ ನಾಡಿಗಾಗಿ ವಿತರಿಸಬೇಕಾಗಿದೆ ಎಂದು ಸಭೆಯಲ್ಲಿ ತಿಳಿಸುತ್ತಾ ಸಭೆಯನ್ನು ಈ ಕೆಳಕಂಡಂತೆ ತೀರ್ಮಾನಿಸಲಾಯಿತು. ಸಭೆಯಲ್ಲಿ ಕೈಗೊಳ್ಳದಿರುವ ಪ್ರತಿ ವರ್ಷ ಆಚರಣೆಯಂತೆ ಈ ವರ್ಷ ಪೂರ್ಣವಾಗಿ ಆಚರಿಸಲು ತೀರ್ಮಾನಿಸಲಾಯಿತು. ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಸಭಾಂಗಣದಲ್ಲಿ ಸಭೆ ಬೆಳಿಗ್ಗೆ 10 ಗಂಟೆಗೆ ಜಯಂತಿಯನ್ನು ಮೈಕ್ ವ್ಯವಸ್ಥೆ ಮಾಡಿಕೊಳ್ಳಲು ಮಾಡಲು ಅವರಿಗೆ ತಿಳಿಸಲಾಗಿತ್ತು. ಮಡಿವಾಳ ಮಾಚಿದೇವ ಜಯಂತಿಯ ಕಾರ್ಯಕ್ರಮವನ್ನು ಶಾಲೆ ಕಾಲೇಜುಗಳಲ್ಲಿ ಹಾಗೂ ಗ್ರಾಮ ಪಂಚಾಯತ್ ಕಚೇರಿಗಳಲ್ಲಿ ಮತ್ತು ಎಲ್ಲ ತಾಲೂಕು ಮಟ್ಟ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ತೀರ್ಮಾನಿಸಲಾಯಿತು. ಫೆಬ್ರವರಿ 5ರಂದು ನಡೆಯುವ ಸವಿತಾ ಮಹರ್ಷಿ ಜಯಂತಿಯನ್ನ ದಿನಾಂಕ 4ಕ್ಕೆ ಅಂದ್ರೆ ರಥ ಸಪ್ತಮಿಯಂದು ಆಚರಿಸಲು ಸವಿತಾ ಸಮಾಜದವರು ಸಲಹೆ ಕೊಟ್ಟಿದ್ದಾರೆ. ಇನ್ನು 1ರಂದು ನಡೆಯುವ ಮಾಚಿದೇವ ಜಯಂತಿ, 10ರಂದು ನಡೆಯುವ ಕಾಯಕ ಶರಣರ ಜಯಂತಿಯನ್ನ ಸರಳವಾಗಿ ಸಿಡಿಪಿಒ ಸಭಾಂಗಣದಲ್ಲಿ ಜರುಗುವಂತೆ ತೀರ್ಮಾನಿಸಲಾಗಿದೆ. ಕೆಲವು ಅಧಿಕಾರಿಗಳು ತಮ್ಮ ಕಚೇರಿಗಳಲ್ಲಿ ಜಯಂತಿ ಆಚರಣೆ ಮಾಡದೆ ನಮ್ಮ ಸಮಾಜದ ಶರಣರಿಗೆ ಅವಮಾನಿಸಿದ್ದಾರೆಂದು ಗಂಭೀರ ಆರೋಪ ಸಭೆಯಲ್ಲಿ ಮುಖಂಡರಿಂದ ವ್ಯಕ್ತವಾಗಿದೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಗ್ರೇಡ್ 2 ತಹಸೀಲ್ದಾರ್ ಸತ್ಯಮ್ಮ ಅವರು, ಜಯಂತಿಗಳ ಆಚರಣೆಯ ನಿರ್ಲಕ್ಷ್ಯತೆ ಬಗ್ಗೆ ಪದೇ ಪದೇ ಆರೋಪಗಳು ಕೇಳಿ ಬರ್ತಾ ಇದ್ದು, ಅಧಿಕಾರಿಗಳು ಇನ್ನು ಮುಂದೆ ಈ ರೀತಿ ಜರುಗದಂತೆ ಕಡ್ಡಾಯವಾಗಿ ಆಚರಿಸಲೇಬೇಕು. ಇದನ್ನ ಮನವಿಯೆಂದಾದರೂ ಭಾವಿಸಿ, ಇಲ್ಲವೇ ಎಚ್ಚರಿಕೆಯೆಂದಾದರೂ ಭಾವಿಸಿ ಸಮಾಜದ ಒಳಿತಿಗಾಗಿ ಶ್ರಮಿಸಿದ ಮಹಾನ್ ಶರಣರನ್ನು ಎಲ್ಲರೂ ಗೌರವಿಸಬೇಕಾಗಿದೆ ಎಂದರು. ನಿಮ್ಮ ಆಫೀಸ್ಗಳಲ್ಲಿ ಫೋಟೋ ಇಟ್ಟು ಸೆಲೆಬ್ರೇಟ್ ಮಾಡಿ ಮತ್ತೆ ಈ ಥರ ಕಂಪ್ಲೇಂಟ್ ಬರಬಾರ್ದು. ನಾನು ಇಲ್ಲಿಗೆ ಸುಮಾರು 4-5 ಪೂರ್ವ ಸಭೆ ಮಾಡ್ತಾ ಇದ್ದೀನಿ. ಅಗೇನ್ ಸೇಮ್ ಕಂಪ್ಲೇಂಟ್. ಸೊ ಮತ್ತೆ ಈ ಥರ ರಿಪೀಟ್ ಆಗದೇ ಇರೋ ಥರ ನೀವೇ ಒಂಥರ ಜವಾಬ್ದಾರಿ ಕೇಳೋಕ್ಕೆ, ಯಾಕಂದ್ರೆ ನಾವು ಸಾರ್ವಜನಿಕ ಸೇವೆ ಮಾಡೋದ್ರಿಂದ ನಮಗೆ ಆ ಜಾತಿ ಈ ಜಾತಿ ಬಡ ಮೇಲು ಕೀಳು ಇದು ಯಾವುದೇ ರೀತಿ ಇರೋದಿಲ್ಲ. ಸೊ ಆ ತಪ್ಪು ಕಲ್ಪನೆ ಬೇಡ ಅಂತ ನನ್ನ ಮೇಲೆ ಅದು ನೆಕ್ಸ್ಟ್
ಸೊ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಯಾರ್ಯಾರು ಆರ್ಡರ್ ಆಗಿದೆ ಅವ್ರಿಗೆಲ್ಲ ಮತ್ತೊಂದ್ಸಲ ರಿಕ್ವೆಸ್ಟು ಕೈಂಡ್ ಆಫ್ ಆರ್ಡರ್ 2 ಅಂಕಳಿ. ಯಾಕಂದ್ರೆ ನಾನು ಪ್ರತಿ ಮೀಟಿಂಗಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಕಚೇರಿಗಳಲ್ಲಿ ಫೋಟೋ ಇಟ್ಬಿಟ್ಟು ಅವತ್ತಿನ ದಿನ ಜಯಂತಿ ಸೆಲೆಬ್ರೇಟ್ ಖಂಡಿತವಾಗಿ ಮಾಡಲೇಬೇಕು. ಸೊ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಂತ ಈ ಮೂಲಕ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಜಯಂತಿಗಳನ್ನು ನೆಕ್ಸ್ಟ್ ಸೆಲೆಬ್ರೇಟ್ ಮಾಡೋದು ಪ್ರಯುಕ್ತ ಪೂರ್ವವಾಗಿ ಸಭೆಯನ್ನು ಕರೆದಿದ್ದೀವಿ. ಫಸ್ಟ್ನೇದಾಗಿ ಮಡಿವಾಳ ಮಾತೃದೇವರ ಜಯಂತಿ 1ನೇ ತಾರೀಕು ನೆಕ್ಸ್ಟ್ ಮಂತ್ ಇದೆ. ನೆಕ್ಸ್ಟ್ ಸವಿತಾ ಮಹರ್ಷಿ ಜಯಂತಿ 5ನೇ ತಾರೀಕು ನೆಕ್ಸ್ಟ್ ಮಂತ್. ಶ್ರೀ ಕಾಯಕ ಶರಣ ಜಯಂತಿ 10ನೇ ತಾರೀಕು ನೆಕ್ಸ್ಟ್ ಮಂತ್ ಇದೆ. ಸೊ ಇದ್ರ ಪ್ರಯುಕ್ತ ನಾವು ಪೂರ್ವವಾಗಿ ಸಭೆಯನ್ನು ಕರೆದಿದ್ದೀವಿ. ಸೊ ಈ ಹಿಂದೆ ಲಾಸ್ಟ್ ವರ್ಷದಲ್ಲಿ ಏನೇನು ಆರ್ಗನೈಸೇಷನ್ ಆಗಿತ್ತು ಜಯಂತಿ ಸೆಲೆಬ್ರೇಷನ್ಗೋಸ್ಕರ ಇಲ್ಲಿವರೆಗೂ ಹೇಳಿದ್ರು. ಸೊ ಇದರಲ್ಲಿ ತಮ್ಮ ಏನಾದರೂ ಸಲಹೆ ಸೂಚನೆಗಳಿದ್ರೆ ಈ ಮೂಲಕ ತಿಳಿಸ್ಬೇಕಂತೇಳಿ ನಮಗೆ ಹೇಳಿ. ಇದೇ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಎಂ ಸಿದ್ದಯ್ಯ, ಮಡಿವಾಳ ಸಮಾಜದ ಗೌರವಾಧ್ಯಕ್ಷ ಗೋವಿಂದಪ್ಪ, ಅಧ್ಯಕ್ಷ ಯಲ್ಲಪ್ಪ, ಉಪಾಧ್ಯಕ್ಷ ಹುಸೇನಪ್ಪ, ಮಾಜಿ ಅಧ್ಯಕ್ಷ ಪರಮೇಶ್, ವಿಜಯ್, ಶೇಖರ್, ಮಲ್ಲಯ್ಯ, ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ವೀರೇಂದ್ರ, ರಾಘವೇಂದ್ರ, ರಾಮಕೃಷ್ಣ, ರಾಮು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹೊನ್ನೂರಪ್ಪ ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.